ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೀವಿ. ಈ ತೋಟದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆನ ಇಲ್ಲಿರುವಂಥ ಈ ತೋಟದ ಮಾಲೀಕರನ್ನು ಕೇಳೋಣ, ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಗುರುಮೂರ್ತಿ ಅಡಿಯಾಳ, ಕೊಳ್ಳಾಳಿ, ಎಡಮುಗೆ, ಕುಂದಾಪುರ ತಾಲೂಕು. ಓಕೆ ಸರ್. ಈಗ ಇದು ಎಷ್ಟು ವರ್ಷದ ತೋಟ ಸರ್ ನಿಮ್ಮ ಅಡಿಕೆ ತೋಟ? ಇದು 5ನೇ ವರ್ಷ ತೋಟ ಇದೆ. 5ನೇ ವರ್ಷ ತೋಟ. ಹೌದು. ಓಕೆ. ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಐತೆ ಸರ್ ನಿಮ್ಮ ಪ್ರಕಾರ? ಫಸ್ಟ್ ಹಿಡಿಮುಂಡಿ ರೋಗ ಇದ್ದಿತ್ತು. ಓಕೆ. ಬರೋದು ಎಲ್ಲ ಆರ್ಗ್ಯಾನಿಕ್ ಮಾಡಿದೆ. ತುಂಬಾ ಈಗ 4 ವರ್ಷ ಆರ್ಗ್ಯಾನಿಕ್ ಮಾಡಿದೆ. ಸಾಧಾರಣ ಎಷ್ಟು ತರದ ಗೊಬ್ಬರಗಳು ಕೊಟ್ಟಿದ್ದೀರಿ ಸರ್? NPK ಕೊಟ್ಟಿದ್ದೇನೆ, ಫ್ಯಾಕ್ಟಮ್ ಪಾಸು ಇದೆಲ್ಲ ಕೊಟ್ಟಿದ್ದೆ. ಈಗ ಇವ್ರದ್ದು ರಿಸರ್ಚ್ AMC ಅಂತ ಇತ್ತಲ್ಲ, ಅದು ಸಹ ಕೊಟ್ಟೆ. ಮತ್ತೆ ಜೀವಾಮೃತ ಕೊಟ್ಟಿದ್ದೆ, ವೇಸ್ಟ್ ಡಿಕಂಪೋಸರ್ ಕೊಟ್ಟಿದ್ದೇನೆ. 5. ಮತ್ತೆ ಈಗ ಮೊನ್ನೆಯಿಂದ ಇದು ಬಂತು, ಎಲೆಚುಕ್ಕೆ ರೋಗ ಬಂತು. ಅದಕ್ಕೆ ಮೊಟ್ಟೆ ಮಜ್ಜಿಗೆ ದ್ರಾವಣ ಮಾಡಿ 2 ಸಲ ಸ್ಪ್ರೇ ಕೊಟ್ಟೆ. ಕುಂಟೆ ಹೆಡೆ ಬರುವುದು, ಸುಳಿ ಹೋಗುವುದು, ಸಿಂಗಾರ ಸಾಯುವುದು, ಎಲೆಚುಕ್ಕೆ ರೋಗ. ಮತ್ತೆ ಇನ್ನೇನದು ಕೊಟ್ಟಿದ್ದೀರಿ ಗೊಬ್ಬರ ಅಂತ ಹೇಳಿ ಕೊಟ್ಟಿದ್ದು? ಗೊಬ್ಬರ ಅಂದ್ರೆ ಜೀವಾಮೃತ ರೆಗ್ಯುಲರ್ ಕೊಡ್ತಾ ಇದ್ದೆ. ಸಗಣಿ ಗೊಬ್ಬರ ಕೊಟ್ಟಿದ್ದೆ. ಇನ್ಯಾರ್ದೋ ಒಬ್ಬರದು ಏನೋ ಡಾಕ್ಟರ್ ಅದೇನೋ ಅಂತ ಹೇಳಿದ್ರೆ ಡಾಕ್ಟರ್ ಸಾಯಿಲ್ 2 ವರ್ಷ ಹಿಂದೆ ಕೊಟ್ಟಿದ್ದೆ. ಹಿಂದೆ ಕೊಟ್ಟಿರಿ. ಅದರಲ್ಲಿ ಏನು ರಿಸಲ್ಟ್, ಏನು ಒಳ್ಳೇದೇನೋ ಆಯ್ತಾ ನಿಮಗೆ? ರಿಸಲ್ಟ್ ಅಂತದೇನಿಲ್ಲ. ಡಾಕ್ಟರ್ ಸಾಯಿಲ್ ಕೊಟ್ಟೆ, ಅದ್ರ ಮೇಲೆ ಅವ್ರದ್ದು ಸ್ಲರಿ ಎನ್ರಿಚರ್ ಇತ್ತು, ಅದು ಸಹ ಕೊಟ್ಟೆ. 3 ಸಲ ಕೊಟ್ಟಿದ್ದೆ. 2 ವರ್ಷ ಕೊಟ್ಟು ದುಡ್ಡು ಹಾಕಿ ಮತ್ತೆ ಈಗ ಅದ್ರಲ್ಲಿ ಏನು ಪ್ರಯೋಜನ ಏನು ಕಂಡ್ರಿ? ಏನು ಪ್ರಯೋಜನ ಅಂತದೇನು ನೋಡೋದಿಲ್ಲ. ಸ್ವಲ್ಪ ಹೆಸರು ಬಿಟ್ಟೆ ಮತ್ತೇನು ಅಂತದೇನಾಗಿಲ್ಲ. ಈಗ ದೊಡ್ಡ ಇದು ಅಂದ್ರೆ ನೋಡಿ, ಇದು ಈಗ ಸುಳಿ ಹೋಗಿದೆ ಈ ಮರ. ಹೌದು. ಈ ಮರ ಸರಿ ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ? 1 ತಿಂಗಳಲ್ಲಿ ಅದು ಓಪನ್ ಆಯ್ತಂದ್ರೆ ಅದು ಹಾಗೆ ನೋಡಿ. ಇದ್ರೊಳಗೂ ಸುಳಿ ಇಲ್ಲ ಎಲ್ಲ ಹಳದಿ ಕಲರ್. ನೋಡಿ ಇದಂತೂ ಚೂಪಾಗಿ ಹೋಗಿದೆ. ಇದು ಎಷ್ಟು ವರ್ಷದಿಂದ ಹಂಗೆ ಇದೆ ಈ ತರ? ಇದು 4 ವರ್ಷದಿಂದ ಎಲೆಚುಕ್ಕಿ ಟೈಪ್ ಇರುತ್ತೆ. ಬುಡ ಎಲ್ಲ ಇದಾಯ್ತಕ್ಕೆ ಬೇರೆ ಸಸಿ ನಟ್ಟಿದ್ದೇವೆ. ನನ್ನ ಪ್ರಕಾರ ಈ ಗಿಡ ಬದುಕತ್ತೆ, ಈ ಗಿಡ ಸರಿ ಮಾಡ್ತೇವೆ. ಇದಕ್ಕಿಂತ ಚಾಲೆಂಜಿಂಗ್ ಅದಿದೆ ನೋಡಿ. ಅದು ಸುಳಿ ಹೋಗ್ಬಿಟ್ಟಿದೆ ಸಣ್ಣ. ಇದು ಹಾಗಿದ್ರೆ ಸಸಿ ತುಂಬಾ ಉಂಟು. ಈ ತರ ಇದು ಸರಿ ಆಗತ್ತೆ ನೋಡಿ. ಇದು ಬಾರಿ ನೋಡಕ್ಕೆ ನಮಗೆ ನೋವಾಗತ್ತೆ ನೋಡಿ. ಇದರಲ್ಲಿ ಎಷ್ಟು ದೊಡ್ಡ ಹಿಂಗಾರ ಕೊಡ್ಬೇಕಾದ ಇದು ಫುಲ್ ರೋಗ ಆಗೋಗಿದೆ. ಯಾಕೆ ಭೂಮಿಯಲ್ಲಿ ಅತಿ ಹೆಚ್ಚು ರೋಗ ಇದೆ. ಆಮೇಲೆ ನೋಡಿ ನಿಮ್ಮ ಇದರಲ್ಲಿ ಎಲೆ ಜೋತ್ ಬೀಳೋಂತ ಸಿಕ್ಕಾಪಟ್ಟೆ ಇದೆಯಲ್ಲ. ಈಗ ಎಲೆಚುಕ್ಕೆ ರೋಗ ಬಂದ ಮೇಲೆ ಜೋತ್ ಬಿದ್ದ, ಮೊದಲಷ್ಟು ಜೋತ್ ಬೀಳಲಿಲ್ಲ. ಈಗ 1 ವರ್ಷ ಆಯ್ತು, ಕಳೆದ ಜೂನ್ ಇಂದ ಸ್ಟಾರ್ಟ್. ಇವಾಗ ಅದಕ್ಕೆ ಮೊಟ್ಟೆ ಮಜ್ಜಿಗೆ ಸ್ಪ್ರೇ, ಮತ್ತೆ ಆಚೆ ನಮ್ಮ ದೊಡ್ಡ ತೋಟಕ್ಕೆ ಕಾಪರ್ ಸಲ್ಫೇಟ್ ಮತ್ತೆ ಬೋರ್ಡ್ ದ್ರಾವಣ ಸ್ಪ್ರೇ ಮಾಡಿದೆ. ಮತ್ತೆ ಹಿಂಗಾರಗಳು ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಒಣಗೋಗ್ತಾ ಇದೆ ನೋಡಿ. ಇಲ್ಲಿ ಒಣಗೋಗಿದೆ ನೋಡಿ, ಇಲ್ಲಿ ಒಣಗೋಯ್ತು. ಮತ್ತೆ ಈ ಪಕ್ಕದಲ್ಲಿ ನೋಡುವಾಗ ಇದು ಎಷ್ಟು ದೊಡ್ಡ ಹಿಂಗಾರ, ಫುಲ್ ಒಣಗೋಗ್ತಾ ಇದೆ. ಎಲೆ ಚುಕ್ಕಿ ರೋಗ ಅಂತೂ ಸಿಕ್ಕಾಪಟ್ಟೆ ಇಡೀ ತೋಟ ಹಬ್ಬಿಟ್ಟಿದೆ ನೋಡಿ. ಇಲ್ಲೂ ನೋಡ್ಬೋದು, ಮೇಲಿಂದ ರೆಡಿ ಆಗ್ತಾ ಇದೆ, ಕೆಳಗಿನ ಒಣಗೋಗ್ತಾ ಇದೆ. ನಟ್ಟು ಸಸಿ 1 ವರ್ಷದ ನಟ್ಟು ಸಸಿ ಎಲೆ ಚುಕ್ಕಿ ರೋಗ ಅಲ್ಲಿ ಉಂಟು. 1 ವರ್ಷದ ನೆಟ್ಟದು ಎಲೆ ಚುಕ್ಕಿ ರೋಗ. ನಿಮಗೆ ಇದೆಲ್ಲ ನನ್ನ ಪ್ರಕಾರ ಕಂಟ್ರೋಲಿಗೆ ಬಂದ್ಬಿಟ್ರೆ, ಎಲೆ ಓಪನ್ ಆಗಿ ಈ ಒಣಗೋದು ಹಿಂಗಾರ ಒಣಗೋದು ಸರಿ ಆದ್ರೆ ಏನನ್ಸುತ್ತೆ? ಅಲ್ಲ, ಅದು ಖುಷಿ ಆಗುತ್ತೆ. ನಾವು ಸಾವಯವದಾಗೆ ಇಷ್ಟ ಮಾಡ್ಬೇಕು. ಮೊದಲು ಹಿಡಿಮುಂಡಿ ರೋಗ ಇತ್ತು. ಹಿಡಿಮುಂಡಿ ರೋಗ ಅಂದ್ರೆ ಡಾಕ್ಟರ್ ಸಾಯಿಲ್ ಅಲ್ಲಿ ಅದೊಂದು ಹೋಗಿತ್ತು. ಹಿಡಿಮುಂಡಿ ರೋಗ ಅಂದ್ರೆ ಕೈ ಅದು ಮುಕ್ತಾಯ ಆಯ್ತು. ಅದೇ ಇದು ಒಣಗೋದು, ನಿಮ್ಮ ಗರಿ ಒಣಗೋದಲ್ಲ, ಇದು ನಿಮ್ಮ ಹಿಂಗಾರ ಒಣಗೋದು ಮತ್ತೆ ಸುಳಿ ಸಾಯುವುದು, ಸುಳಿ ನಿಲ್ಲುವುದು, ಇದು ಯಾವ್ದು ಇದಾಗಿಲ್ಲ. ಈಗ ನಿಮಗೆ ನಿಜವಾಗಿ ಬೇಕಾಗಿರೋದು ಸುಳಿ ರೋಗ ಸರಿ ಆಗ್ಬೇಕು. ಮತ್ತೆ ಹೆಡೆ ಬಾಗುದುಂಟಲ್ಲ, ಎಲೆಚುಕ್ಕೆ ರೋಗ, ಅದು ಇದಾಗಬೇಕು, ಅದು ಸರಿ ಆಗ್ಬೇಕು. ಹೌದು. ಮತ್ತೆ ಇಲ್ಲಿ ಇದು ಒಣಗ್ತಾ ಇರೋದು, ಹೆಡೆ ವಿಶಾಲ ಬರಬೇಕು. ಹೆಡೆ ವಿಶಾಲ ಬಂತಂತಾರೆ ಆಮೇಲೆ ಆರೋಗ್ಯ ಕರೆಕ್ಟ್. ಹೌದೌದು. ಎಲೆ ಎಲ್ಲ ಚೂಪಾಗಿ ಹೋದ್ರೆ ಹೋದಿಲ್ಲ. ಹೆಡೆಗೆ ಒಂದು ಹೆಡೆ ಒಂದು ಸಣ್ಣ ಕಣಿ 5, 6, 7 ಅಡಿ ಉದ್ದ ಬರಬೇಕು. ಇದು 4 ಅಡಿ 3 ಅಡಿ ಉಂಟು. ಹೌದು, ಅದನ್ನು ಸರಿ ಮಾಡುವ ನೋಡಿ. ಇಲ್ಲೂ ಅಷ್ಟೇ ನೋಡಿ. ಇದು ನೋಡುವಾಗ ಮೇಲೆ ಹೋಗೋದ ಗರಿಯ ಗಿಡ್ಡ ಆಗಿದೆ ನೋಡಿ. ಗಿಡ್ಡ ಆಗಿದೆ. ಈಗ ಇದು ಹಾಗೆ ಆಗಿದೆ ಗಿಡ್ಡ ನೋಡಿ. ಇದು ಗರಿನೂ ಅಷ್ಟೇ, ಎಲೆ ಚುಕ್ಕಿ ದೊಡ್ಡ ಎಲೆ ಚುಕ್ಕಿ ರೋಗ ಇದೆ. ಜಲ ಎಲ್ಲ ಜೋತ್ ಬೀಳ್ತಾ ಇದೆ ನೋಡಿ. ಇದ್ರೊಳಗೆ ಇದು ನೋಡ್ಬೋದು, ಒಣಗೋಗಿ ಜೋತ್ ಹೋಗಿದೆ. ಈ ರಸ ಹೊಡೆಯೋ ರೋಗ ತೆಂಗಿನ ಮರಕ್ಕೆ ಬಂದಾಗ ಹೆಂಗಾಗುತ್ತೆ ಹಂಗಾಗಿದೆ. ಹಾಗೆ ಸಣ್ಣ ಗಿಡ ನೋಡೋಣ. ಏನು ಇಷ್ಟೊಂದು ಕಾಯಿ ಉದುರಿದೆ. ಹೆಚ್ಚು ಕಮ್ಮಿ ಇಲ್ಲೇ ಒಂದು 100 ಕಾಯಿ ಇರ್ಬೋದು. ಹೌದು ನೋಡಿ, ಅದಂತೂ ಫುಲ್ ದುಂಡಾಗೋಗ್ಬಿಟ್ಟಿದೆ. ಇದು ಎಷ್ಟು ವರ್ಷದಿಂದ ಹೆಂಗಿದೆ ಸರ್? ಇದು ಸಣ್ಣ 3 ವರ್ಷದಿಂದ ಇದೆ ನಮ್ಮಲ್ಲಿ. 3 ವರ್ಷದಿಂದ ಹೆಚ್ಚು ಕಮ್ಮಿ 3 ವರ್ಷದಿಂದ ಎಡೆ ಪೂರ್ತಿ ಜೋತ್ ಬೀಳದೆ. ಎಡೆ ಬಿಟ್ಟಂಗೆ ಜೋತ್ ಬೀಳೋದು. ಓಕೆ, ಇದಕ್ಕೆ ಸರಿ ರೆಡಿ ಮಾಡೋಣಂತೆ. ಸ್ವಲ್ಪ ಸಮಯ, ಒಂದು 3-4 ತಿಂಗಳು ತಗೊಳುತ್ತೆ. 4 ತಿಂಗಳು ಏನಂದ್ರೆ
ಆ ಬರುವಂತ ಗರಿ ಇದೆಯಲ್ಲ ಸ್ಟ್ಯಾಂಡಿಂಗ್ ನಿಂತ್ಕೋಬೇಕಾದ್ರೆ ಸರಿಯಾದ ಪೋಷಕಾಂಶ ಬೇಕು. ಹೌದು ನೋಡಿ ಇದೊಂದು ಸುಳಿ ರೋಗ ಬಂದು ಇದು ಹಾಗೆ ಫುಲ್ ಸುಳಿ ರೋಗ ಬಂದು ಅದು ಎಲೆ ಚುಕ್ಕಿ ಪ್ಲಸ್ ಸುಳಿ ರೋಗ ಎಲ್ಲದರಲ್ಲೂ ಎಲೆ ಚುಕ್ಕಿ ಆಗೋಗ್ಬಿಟ್ಟಿದೆ. ಈ ಗಿಡ ಇಂಥದ್ದೆಲ್ಲ ಬಂದ್ಬಿಟ್ರೆ ರೋಗ ಹರಡಿಸ್ಬಿಡುತ್ತೆ, ಈ ತೋಟಕ್ಕೆ ಹರಡ್ತವೆ. ಇದು 2 ಎಲೆ ಇದೆ ಆ ಕಡೆ, ಇದು ಮತ್ತೆ ಇದು ಹಿಂಗಾರ ಪೂರ್ತಿ ಒಣಗೋಗ್ತಾ ಇದೆ. ಈ ಥರ ಹಿಂಗಾರ ಒಣಗ್ಬಿಟ್ರೆ ರೈತರಿಗೆ ಏನು ಬಂತು ಪ್ರಯೋಜನ? ಮತ್ತು ಇದು ಏನು ಡೆವಲಪ್, ಇದು ಅಷ್ಟೇ ವರ್ಷದ ಗಿಡನ. ಇದು ಎಲೆ ಚುಕ್ಕಿ ರೋಗ ಸಿಕ್ಕಾಪಟ್ಟೆ ಇದೆ, ಎಲೆಗಳು ಸಣ್ಣ ಸಣ್ಣ ಎಲೆ ಆಗೋಗಿದೆ. ಹಿಂಗಾರ ಎಲ್ಲ ಒಣಗೋಗಿದೆ, ಹಿಂಗಾರ ಒಣಗಿದೆ, ಹಿಂಗಾರ ಉದುರಿದೆ. ನೋಡಿ ಇದು ಅಷ್ಟೇ ಆ ಸುಳಿ ರೋಗ. ಇದು ಮರ ಭಾರಿ ಚೆನ್ನಾಗಿದೆ, ಆದರೆ ಹಿಂಗಾರ ಕಂಪ್ಲೀಟ್ ಉದುರು ಹೋಗ್ತಾ ಇದೆ. ನೋಡಿ ಎಷ್ಟು ಕಾಯಿ ಉದುರಿದೆ ಅಂದರೆ ಹಸಿ ಕಾಯಿಗಳು ಸಿಕ್ಕಾಪಟ್ಟೆ ಕಾಯಿ, ಒಂದು 150 ಕಾಯಿ ಇರ್ಬೋದು. ನೋಡಿ ಇದು ನೋಡ್ಬೋದು, ತಲೆ ಹೋಗಿದೆ. ಜೊತೆಯಲ್ಲಿ ಆ ಕಡೆ ಎಲ್ಲ ಇರುವಂಥ ಗಿಡಗಳು ಡೆವಲಪ್ಮೆಂಟೇ ಇಲ್ಲ, ತುಂಬ ತೆಳು ಆಗೋಗಿದೆ. ಎಲ್ಲ ಎಲೆಗಳೆಲ್ಲ ಜೋತು ಬಿಡೋಂಥದ್ದು, ತುಂಬ ಎಲೆ ಜೋತು ಬಿಡೋದು, ಹಿಂಗಾರ ಎಲ್ಲ ಒಣಗದೇ ಆಗಿದೆ. ನೋಡ್ಬೋದು, ನೋಡಿ ಇವೆಲ್ಲ ಎಲೆ ಗರಿಗಳು ಜೋತು ಬಿಡೋದೇ ಆಗಿದೆ. ಇದು ಮರ ತುಂಬ ಚೆನ್ನಾಗಿದೆ, ಮೇಲೆ ಹೋಗುವಾಗ ತೆಳ್ಳಗಾಗಿ ಎಲೆ ಯಾವುದು ಆರೋಗ್ಯ ಇಲ್ದಂಗೆ ಆಗೋಗಿದೆ, ಜೋತು ಬಿದ್ದುಬಿಟ್ಟಿದೆ. ಒಂದು ನಿಮಿಷ, ಇನ್ನೊಂದು ತೆಂಗಿನ ಮರ ಯಾವುದು ಅಂದ್ರೆ ಯಾವ ಸರ್ ತೆಂಗಿನ ಮರ ಅದು ಇದೇನಾ? ಇದು ಎಷ್ಟು ವರ್ಷದಿಂದ ಹಿಂಗಿದೆ? ಇದೀಗ 2 ವರ್ಷ ಆಯ್ತು. ಇದೇ ನಮ್ಮಲ್ಲಿ ಗ್ರೋತ್, ಚೇಂಜ್ ಇಲ್ಲ, ಬೆಳವಣಿಗೆ ಅಂತಿಲ್ಲ. 2 ಕಾಯಿ ಸಹ ಬಿಟ್ಟಿತ್ತು ಅದಕ್ಕೆ. ಹೌದಾ? 2 ಕಾಯಿ ಬಿಟ್ಟಿತ್ತು. 2 ಕಾಯಿ ಬಿಟ್ಟಿದೆ ಅಂದ್ರೆ ಆಯ್ತು, ಇದು ಆಗ್ಬೋದು ಅಂತ ಲೆಕ್ಕ. ಇದು 100ಕ್ಕೆ 100 ರೆಡಿ ಆಗುತ್ತೆ, ಸಮಯ ತಗೊಳುತ್ತೆ. 100% ಇದ್ರ ಗರಿ ಅದ್ಭುತವಾಗಿ ರೆಡಿ ಮಾಡಿ ತೋರಿಸ್ತೇವೆ ನಾವು. 100% ಆಗಿದೆ. ಈ ಪಕ್ಕದ್ದು ಹೆಂಗಿದೆ? ಇದೆಲ್ಲ ಒಳ್ಳೆ ಇತ್ತು, ಗ್ರೋತ್ ಅಡ್ಡಿಲ್ಲ. ಈಗ ನೋಡಿ ಇದು ಮೇಲೆ ಏನಾದ್ರು ಸಣ್ಣ ಕಾಯಾರ ಇರ್ಬೇಕಲ್ಲ? ಹೌದೌದು. ಏನು ಕಾಯಿಗಳೇ ಇಲ್ಲ, ಸಣ್ಣದು ಕೂಡ. ಅದೇ ಕಾಯಿ ಇಲ್ಡ್ ಕಡಿಮೆ, ಹಾ, ಮರ ಓಕೆ ಇತ್ತು ಅಷ್ಟೇ. ಮರ ಅಷ್ಟೇ, ಈಲ್ಡ್ ಇದ್ರೆ ತಾನೆ ಮರ. ಹೌದು. ಸರಿ, ಇದು ನೋಡಿ, ಇದು ಎಲ್ಲ ತೆಂಗಿನ ಮರ ರೆಡಿ ಆಗಿದೆ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ರೈತರಿಗೆ ತುಂಬಾ ಖುಷಿ ಕೊಡುವಂತ ವಿಚಾರ, ಯಾಕಂದ್ರೆ ಇದು 2ನೇ ವಿಡಿಯೋ ಮಾಡ್ತಾ ಇದೀವಿ. ಫಸ್ಟ್ ವಿಡಿಯೋದಲ್ಲಿ ಸರ್ ಮಾತಾಡಿದ್ರು, ಆ 2ನೇ ವಿಡಿಯೋದಲ್ಲಿ ನಮ್ಮ ತೋಟಕ್ಕೆ ಗೊಬ್ಬರ ಕೊಟ್ಟ ಮೇಲೆ ಏನ್ ಮಾತಾಡ್ತಾರೆ ಅಂತ ಕೇಳೋಣ ಅಂತ. ನಮಸ್ಕಾರ. ನಿಮ್ಮ ಹೆಸರು ಸರ್? ಗುರುಮೂರ್ತಿ ಎಡಿಯಾಳ. ಇದು 2ನೇ ವಿಡಿಯೋ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ನಾವು ಬಂದು ಕೊಟ್ಟಾಗ ನೀವು ಗೊಬ್ಬರ, ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟಿದ್ವಿ, ಅದರಲ್ಲಿ ತುಂಬಾ ಸಮಸ್ಯೆಗಳಿತ್ತು. ಈಗ ನಾವು ಗೊಬ್ಬರ ಕೊಟ್ಟು ಎಷ್ಟು ಸಮಯ ಆಯ್ತು ಸರ್? 1 ತಿಂಗಳ ಹತ್ರ ಆಯ್ತು. ತಿಂಗಳ ಹತ್ರ ಆಯ್ತು. ತಾವು ಈ ಇದರಲ್ಲಿ ತುಂಬಾ ಒಳ್ಳೆ ಎಜುಕೇಶನ್ ಮಾಡ್ಕೊಂಡಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಏನು ಓದಿದ್ದೀರಾ ಸರ್ ತಾವು? ನಂದು BSc ಅಗ್ರಿಕಲ್ಚರಾ? ಅಲ್ಲ, BSc ಮಾಡಿದಿರಿ. BSc ಮಾಡಿ ಇಷ್ಟೆಲ್ಲ ಕಲ್ತು ಕೂಡ ನಾನು ಇದರಲ್ಲಿ ಸ್ವಲ್ಪ ಎಡವಿದ್ದೀನೇನೋ ಅಂತ ಅನಿಸ್ತಾ ಇದೆ ಅಂತ ನೊಂದ್ಕೊಂಡಿದ್ರಿ. ಈಗ 1 ತಿಂಗಳಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಏನು 1 ತಿಂಗಳಲ್ಲಿ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಒಂದು 50% ಇಂಪ್ರೂವ್ ಆಗಿದೆ. ಸೂಪರ್ ಸರ್. ಈಗ ಇನ್ನು 50% ನೋಡ್ಬೇಕು, ಈಗ ಕಾದ್ ನೋಡ್ಬೇಕು ನಾನು. ಈಗ 2nd ಡೋಸ್ ನೀವು ಕೊಡ್ಬೇಕಂತ ಹೇಳಿದಿರಿ, ನಾವು ಕೊಡ್ತೇನೆ, ಆದ್ರೆ ಫಾಲೋ ಅಪ್ ಮಾಡ್ತೇನೆ. ಆದ್ರೆ ನಂಗೆ ರಿಸಲ್ಟ್ ಪಕ್ಕಾ ಬಂದ್ರೆ ನಂಗೆ ಖುಷಿ. 100%. ನೋಡಿ ಈಗ ಈ ಗಿಡ ನೋಡಿ, ಈ ಗಿಡದ ಬಗ್ಗೆ ನೀವ್ ಏನ್ ಹೇಳ್ತೀರಿ? ನೋಡಿ ಇದು ಎಷ್ಟಿದೆ ಸಣ್ಣ ಗರಿ, ಅದೊಂದು ದೊಡ್ಡ ಗರಿ ಓಪನ್ ಆಗಿದೆ ನೋಡಿ. ಹೌದೌದು. ಈ ತರ ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಇದು ನೋಡಿ? ಒಂದು ಮರದ ಲೈಫ್ ಉಳಿತು. 4 ವರ್ಷ 5 ವರ್ಷ ನಾವು ಸಾಕಿ ಅದಕ್ಕೆ ಕಷ್ಟಪಟ್ಟು ನೀರು ಕೊಟ್ಟು ಗೊಬ್ಬರ ಕೊಟ್ಟು ಮತ್ತು ಈ ನಮೂನೆ ಆದ್ರೆ ರೈತರಿಗೆ ದೊಡ್ಡ ಹೊಡೆತ. 5 ವರ್ಷ ಬೆಳೆಸೋದು ಅಂದ್ರೆ ಕೊಂಡಿಟ್ಟು ಅದನ್ನ ಬೆಳೆಸ್ಬೇಕು. ಹೌದು. ಈಗ ಇದು ಬಂದಿರೋದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ? ಬಂದ್ರೆ ಖುಷಿ ಆಗುತ್ತೆ ನಮ್ಗೆ. ಮರ ಡೆವಲಪ್ ಆಗಿ ವಾಪಸ್ ನಮ್ಗೆ ಅದು ಈಲ್ಡ್ ಬಂದ್ರೆ ನಾವು ಮಾಡೋದು ಕೆಲಸಕ್ಕೆ ನಮ್ಗೆ ಸಾರ್ಥಕ ಭಾವನೆ ಬರ್ತದೆ. ಖಂಡಿತ. ಇನ್ನೊಂದು ಸಲದ್ದು ಗಿಡದ್ದು ಇದು ಹಿಂಗಾರ. ಹೌದು. ಹಿಂಗಾರ ಏನಾಗಿದೆ ನೋಡಿ, ಒಣಗೋಗಿದೆ. ಮತ್ತೆ ಸಣ್ಣ ಹಿಂಗಾರ ಇದೆ. ಹಂಗೆ ಈಗ 1 ತಿಂಗಳು ಆದ್ಮೇಲೆ ಇದ್ರಲ್ಲೇ ನೋಡಿ ಇಲ್ಲಿ ಹಿಂಗಾರ ಬಂದಿದೆ. ಈ ಹಿಂಗಾರ ನೋಡುವಾಗ ನಿಮಗೆ ಏನ್ ಅನ್ಸುತ್ತೆ ಸರ್? ಎಷ್ಟು ದೊಡ್ಡದಿದೆ? ಅದಕ್ಕಿಂತ ತುಂಬಾ ದೊಡ್ಡದುಂಟು. ದೊಡ್ಡದುಂಟು ಅಂದಾಗ ಈ ಆರೋಗ್ಯಕ್ಕೆ ತಿರುಗಿದೆ ಅಂತ ಅರ್ಥ. ತಿರುಗಿದೆ ಅಂದ್ರೆ ನಮ್ಗೆ ಮೇನ್ ಅಡಿಕೆ ತೋಟದಲ್ಲಿ ಅಥವಾ ಯಾವ ಕೃಷಿಯಲ್ಲಿ ಅದಕ್ಕೆ ಎಲೆ ವಿಶಾಲ ಬಂದು ಅದರಲ್ಲಿ ಸೂರ್ಯನ ಬಿಸಿಲು ಹೀರ್ದು ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಾಗಿ ಆಹಾರ ತಯಾರು ಮಾಡಿದ್ರೆ ಆ ಮರಕ್ಕೆ ಯಾವ ರೋಗ ಫಸಲು ಒಳ್ಳೇದು ಬರ್ತದೆ. ಹೌದು. ಯಾವತ್ತ ಎಲೆ ವೀಕ್ ಆಯ್ತು, ಎಲೆಗೆ ರೋಗಗ್ರಸ್ತ ಆಯ್ತು, ಆವಾಗ ಸಮಸ್ಯೆ ಅಂತ ಅರ್ಥ. ಫಸಲಿನ ಮೇಲೆ ಪರಿಣಾಮ ಬೀರ್ತದೆ. ಹೌದೌದು, ಖಂಡಿತ. ಅದ್ರಲ್ಲಿ ಎಲೆ ಚೆನ್ನಾಗಿ ಬಂದಿರೋ ಇನ್ನೊಂದು ನೋಡಿ, ಈ ಗಿಡ ನೋಡ್ಬೋದು,
ನೋಡಿ ಇಲ್ಲಿ ಸುಳಿ ರೋಗ ಬಂದಿರೋದು, ಸುಳಿ ಎಲೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಹೌದು ಹೌದು. ನೋಡಿದಾಗ ನೋಡಿ ಇಲ್ಲಿ ನೆಕ್ಸ್ಟು 3 ಎಲೆ ದೊಡ್ಡ ಎಲೆ ಬಂದಿದೆ. ಇದು ನೋಡಿ ಹಾಗೆ ಬಂದಿದೆ, ಖುಷಿ ಆಗುತ್ತೆ. ಮತ್ತು ಇನ್ನೊಂದು ನೋಡಿ ಪಕ್ಕದಲ್ಲಿ, ಹೌದು. ಇದು ಎಷ್ಟು ಖುಷಿ ಆಗುತ್ತೆ ರೈತರಿಗೆ ಅಂದರೆ ನೋಡಿ, ಹಿಂಗಾರ ಇದು ಎಲೆ ಹೌದು ಇಷ್ಟು ಸಣ್ಣದು, ಇಷ್ಟು ಸಣ್ಣದು ಬಂದಮೇಲೆ ನೆಕ್ಸ್ಟ್ ಎಲೆ ಬರೋದು ಡೌಟು ಅನ್ಸುತ್ತೆ, ಹೌದು ಹೆದರಿಕೆ ಆಗುತ್ತೆ. ಹೌದು ನೋಡಿ ಇದು ಎಷ್ಟು ದೊಡ್ಡ ದೊಡ್ಡ ಹಿಂಗಾರ ಬಂದಿದೆ, ಅಂದರೆ ಆ ಮರಕ್ಕೆ ತಕ್ಕಂಥ ಹಿಂಗಾರ, ಆ ಮರ ಎಷ್ಟು ದೊಡ್ಡದು ಬೇಕೋ ಹೌದು ಅಷ್ಟು ದೊಡ್ಡದು ಬಂದಿದೆ. ಹೌದು ಹೌದು. ಈ 2 ಗಿಡದ ರಿಸಲ್ಟ್ ನೋಡುವಾಗ, ಎಲೆ ನೋಡುವಾಗ ನಿಮಗೆ ಏನು ಅನ್ಸುತ್ತೆ ಸರ್? ಎಲೆ ವಿಶಾಲ ಬಂತು, ಎಲೆ ದೊಡ್ಡದು ಬಂತಂತಾರೆ, ಅದ್ರ ಹಾಳೆ ಬಂದು ದೊಡ್ಡದು ಬರ್ತದೆ, ಅದ್ರೊಳಗಿಂದ ಹಿಂಗಾರು ದೊಡ್ಡದು ಬರ್ತದೆ. ಹೇಗೆ ತಾಯಿ ಹೊಟ್ಟೆಯಲ್ಲಿ ಪೌಷ್ಟಿಕಾಂಶ ಇದ್ದ ತಾಯಿ ಆರೋಗ್ಯ ಇದ್ರೆ ಮಗು ಆರೋಗ್ಯ ಇರುತ್ತೆ, ಅದೇ ರೀತಿ ಇದು ಯಾವ್ದು ಫಸಲು ಬಂದೆ ಅದಕ್ಕೆ ಮಗು ಒಂದು ಮುಂದಿನ ಒಂದು ಸಂತಾನೋತ್ಪತ್ತಿಗೆ ಅದ್ರ ಮಗು ಅಂದ್ರೆ ಆ ಫಸಲೆ, ಆ ಫಸಲು ಒಳ್ಳೆ ಬರ್ಬೇಕಾದ್ರೆ ತಾಯಿ ಮರ, ತಾಯಿ ಗಿಡ ಒಳ್ಳೆ ಇರ್ಬೇಕು. ಹೌದೌದು. ನೋಡಿ ಇದೊಂದು ನೋಡ್ಬೋದು, ಇದು ಭಾರಿ ಖುಷಿ ಆಗ್ತಾ ಇದೆ ನನಗೆ. ನೋಡಿ ಇದು ಎಲೆ ಸಣ್ಣ ಎಲೆ ಇದೆ, ಇದು ಎಲೆ ಕೊಟ್ಟ ಮೇಲೆ ನೋಡಿ ಹೆಚ್ಚು ಕಮ್ಮಿ 6 ಫೀಟ್ 7 ಫೀಟ್ ಇದೆ ಟೋಟಲ್ ನೋಡಿದ್ರೆ. ಹೌದೌದು. ಇಮ್ಮಿಡಿಯೇಟ್ ದೊಡ್ಡ ಎಲೆ ಬಂದಿದೆ. ಹೌದೌದು. ತುಂಬಾ ಖುಷಿ ಆಗುವಂತ ವಿಚಾರ. ಹೌದು. ಓವರ್ ಆಲ್ ಆಗಿ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ಸರ್ ಈ ಎಲೆಗಳು ನೋಡುವಾಗ? ಈ ಮುಟ್ರಿಕೆ ಬಂದ್ರೆ ಹೋಗ್ಬಿಡುತ್ತೆ ಸಾಧಾರಣ. ಏನು ರೈತರು ಸೋಲುದು, ನಟ್ಟಾಗ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಅಂತೇಳಿ ಅದರಲ್ಲಿ ಇಲ್ಲಿ ಎಲ್ಲ ಒಂದು ಹುಳು ಉಂಟು, ಆ ಹುಳುತಾಗಿ ಹೋಗ್ತದೆ ಅಂತ ಹೇಳಿದ್ದಾರೆ. ಆದ್ರೆ ಆಕ್ಚುಲಿ ಹುಳುತಾಗಬೇಕಾದ್ರೆ ಮರನಲ್ಲೇ ಒಂದು ರೋಗ ನಿರೋಧಕ ಶಕ್ತಿ ಇದ್ರೆ ಯಾವುದು ಬರಲ್ಲ. ಅದನ್ನೇ ನಾವು ಕೊಡೋದು ಈಗ ಇದಕ್ಕೆ, ಅವಾಗ ಅದು ಆಟೋಮೆಟಿಕ್ ಡೆವಲಪ್ ಅಂತ ಸುಮಾರು ಸೋಂಕು ಬರುವುದಿಲ್ಲ. ಹೌದು. ಈ ಎಲೆ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ನೋಡಿ. ಹೌದೌದು. ಈ ಎಲೆ ನೋಡಿದ್ರೆ ನಿಮ್ಗೆ ಏನು ಹೇಳಕ್ಕಾಗತ್ತೆ ಅವರ ಆರೋಗ್ಯದಲ್ಲಿ? ಆರೋಗ್ಯ ಇಂಪ್ರೂವ್ಮೆಂಟ್ ಆಗಿದೆ. ಹೌದು ಅಲ್ವಾ? ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋಗಳನ್ನು ಮಾಡೋಣ. ಯಾಕೆ ಅಂತಂದ್ರೆ ತುಂಬಾ ಬಡ ರೈತರಿದ್ದಾರೆ, ಇದ್ರ ಮೇಲೆ ಅವಲಂಬಿತ ಆಗಿ ಇದ್ರಲ್ಲಿ ಏನೋ ಬೆಳೆ ತಗೋಬೇಕು ಅಂತಿರ್ತಾರೆ. ಸೋತ್ ಬಿಟ್ಟಾಗ ಅದಕ್ಕೆ ಪರಿಹಾರ ಇಲ್ಲ ಅಂತ ಸೋತ್ ಬಿಡ್ತಾರೆ. ಆಗ ಆಗಬಾರ್ದು ಅನ್ನೋ ಈ ವಿಡಿಯೋನ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಾರ ಮಾಡ್ತೀವಿ. ಯೂಸ್ ಮಾಡ್ಕೊಳ್ಳೋರು ನಮ್ಮ ದೇಶೀಯ ಗೊಬ್ಬರ ಯೂಸ್ ಮಾಡ್ಕೊಂಡು ದೇಶಕ್ಕೆ ಒಳ್ಳೇದಾಗುತ್ತೆ, ಆ ರೈತರಿಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಸರ್. ಸರ್ ಇದೊಂದು ಎಲೆ ಚುಕ್ಕಿ ರೋಗ ಬಂದಿದೆ, ಇದು ನೋಡಿ ಹಳದಿಯಾಗಿ ಎಲೆ ಚುಕ್ಕಿ ರೋಗ ಕ್ಲೀನ್ ಕಾಣುತ್ತೆ. ಅದು ಇಮ್ಮಿಡಿಯೇಟ್ ನೆಕ್ಸ್ಟ್ ಎಲೆ ನೋಡ್ಬೋದು, ಎಲೆ ಚುಕ್ಕಿ ರೋಗ. ಇದು ನೆಕ್ಸ್ಟ್ ಎಲೆ ಎಷ್ಟು ಆರೋಗ್ಯವಾಗಿದೆ, ಆರೋಗ್ಯವಾಗಿ ಉದ್ದ ಬಂದಿದೆ, ಗರಿ ಉದ್ದ ಬಂದಿದೆ. ಹೌದು. ಏನಾದ್ರೂ ಒಂದಾರು ಚುಕ್ಕಿ ಕಾಣುತ್ತೆ ಅದರಲ್ಲಿ? ಅದ್ರಲ್ಲಿ ಚುಕ್ಕಿ ಇಲ್ಲ. ಚುಕ್ಕಿ ಇಲ್ಲ, ಕರೆಕ್ಟ್ ಇದೆ ಅಲ್ವಾ? ಹೌದೌದು. ಓಕೆ, ನೋಡೋಣ ಮುಂದೆ. ಇದೊಂದು ಗಿಡ ನೋಡ್ಬೋದು ನೋಡಿ, ಇಷ್ಟು ಫುಲ್ಲು ಗರಿ ಬಂದಿರಲಿಲ್ಲ, ಈಗ 2 ಗರಿ ದೊಡ್ಡ ದೊಡ್ಡ ಬಂದಿದೆ ನೋಡಿ. ಇದೊಂದು ಗಿಡ ನೋಡ್ಬೋದು ನೋಡಿ, ಇಷ್ಟು ರೋಗದ್ದು ಫುಲ್ ಎಲೆ, ರೋಗ ಎಲ್ಲ ಮಡ್ಚ್ಕೊಂಡಿದೆ. ಇದರಲ್ಲಿ ಎಲೆ ದೊಡ್ಡದು ಬಂದಿದೆ, ನೋಡುವಾಗ ಖುಷಿ ಆಗುತ್ತೆ ನೋಡಿ. ಇದೊಂದು ನೋಡ್ಬೋದು, ಇದೆಲ್ಲ ಎಲೆ ಜೋತ್ ಬಿದ್ದುಬಿಟ್ಟಿದೆ, ಅಂಥದ್ರಲ್ಲಿ ಇನ್ನೊಂದು ಎಲೆ ಬಂದಿರೋದು ದೊಡ್ಡ ಎಲೆ ಬಂದಿದೆ, ಖುಷಿ ಆಗುತ್ತೆ. ಈ ಗಿಡ ಏನು ಅನ್ಕೊಂಡಿದ್ದೀವಿ ಸರ್? ಈ ಗಿಡ ನಾವು ಅದು ಆಸೆ ಬಿಟ್ಟದ್ದು, ಅದು ಪಕ್ಕದಲ್ಲಿ ಮತ್ತೊಂದು ಗಿಡ ನಟ್ಟಿತ್ತು. ಇವಾಗ ನಿಮ್ಮ ಸ್ವದೇಶಿ ಗೊಬ್ಬರ ಹಾಕಿದ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣುತ್ತೆ, ಇನ್ನು ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ ಖುಷಿ ಆಗುತ್ತೆ. ನೋಡೋಣ ನೋಡಿ, ಇಲ್ಲಿ ಗಿಡ ಎಡೆಗಿಡ ನೆಟ್ಟಿದ್ದಾರೆ ನೋಡಿ. ಗಿಡ ನೋಡ್ಬೋದು ಫುಲ್ ಒಣಗಿತ್ತು, ಈಗಲೂ ಹಿಂಗಾಗಿದೆ ನೋಡಿ. ಹಸಿರಾದ ಎಲೆ, ಅದ್ಭುತವಾದ ಹಸಿರು ಎಲೆ, ಸುಳಿ ಬಂದಿದೆ. ಮತ್ತು ಒಟ್ಟು 3 ಎಲೆ ಓಪನ್ ಆಗಿದೆ. 3 ಎಲೆ ಓಪನ್ ಅಂದರೆ ಸೈಂಟಿಫಿಕ್ ಆಗಿ ನೋಡುವಾಗ 1 ತಿಂಗಳಿಂದ 45 ದಿನಕ್ಕೆ ಒಂದು ಎಲೆ ಬರೋದು. ಇಲ್ಲಿ 3 ಎಲೆ ಬರೀ ಒಂದೇ ತಿಂಗಳು ಇದೆ. ಎಷ್ಟು ದಿನ ಆಯ್ತು ಸರ್ ಇದು ಹಾಕಿ? 1 ತಿಂಗಳಾಯ್ತು. 3 ಹೌದು, ಯಾಕೆಂದ್ರೆ ಅದೆಲ್ಲ ಸ್ಟ್ರಕ್ ಆಗಿರುತ್ತೆ, ಜಾಮು ಅದೆಲ್ಲ ಓಪನ್ ಮಾಡ್ಕೊಂಡು ಬರುತ್ತೆ. ಇದೊಂದು ರೆಡಿ ಆಗುತ್ತೆ, ಅದು ಸ್ವಲ್ಪ ಸಮಯ ಬೇಕು ಅದಕ್ಕೆ ನೋಡಿ. ಇದಿಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೊಂದು ಹಿಂಗಾರ ನೋಡೋಕ್ಕೆ ಖುಷಿ ಆಗುತ್ತೆ ನೋಡಿ. ಇದರಲ್ಲೆಲ್ಲಪ್ಪ ಕೆಳಗೆ ಹಿಂಗಾರಗಳು ಒಣಗಿ ಹೋಗಿರೋಂಥದ್ದು. ಈಗ ಬಂದಿರೋ ಹಿಂಗಾರ ತುಂಬ ಹಚ್ಚ ಹಸಿರಾಗಿ ಚೆನ್ನಾಗಿದೆ. ಇದು ಒಣಗೋದಿಲ್ಲ ಅಂತ ನಮ್ಮ ಲೆಕ್ಕಾಚಾರ. ಸರ್ ಮುಂಚೆ ಏನಾಗಿತ್ತು ಈ ಮರ? ಇದು ಕಂಪ್ಲೀಟ್ ಅರಿಶಿನ ಆಗಿ ಹೋಗಿತ್ತು. ಅರಿಶಿನ ಆಗಿ ಹೋಗಿತ್ತು, ಹೆಡಿ ಎಲ್ಲ ಬಾಡಿ ಹೋಗಿ ಅರಿಶಿನ ಆಯ್ತು. ಈಗ ಸುಳಿ ಬಂದಿತ್ತು. ಹೌದಲ್ಲ, ನೋಡುವ ಹೇಳ್ದಂಗೆ ಫುಲ್ ಇದಾಗೋಗಿತ್ತು ನೋಡಿ. ಎಲೆ ಬಂದ್ಬಿಟ್ಟಿದೆ, ಹಸಿ ಎಲೆ ಬಂದ್ಬಿಟ್ಟಿದೆ. ಇನ್ನೊಂದು ಇದು ಕೂಡ ಇದು ಸ್ಯಾಂಪಲ್. ಮರ ಸಾಯ್ತು ಅನ್ಸ್ಕೊಂಡು ಅದು ಬಂತು. ಇದು ಎಷ್ಟು ವರ್ಷದ ಮರ ಸರ್ ಇದು? ಇದೊಂದು 5-6 ವರ್ಷ ಆಯ್ತು. ಒಟ್ಟು ಸಾಯತ್ತೆ ಅನ್ಕೊಂಡಿದ್ರೆ? ಹೌದೌದು. ಈಗ ಈ ಥರ ಆಗಿದೆ. ಆ ಎಲೆ ಓಪನ್ ಆಯ್ತು ಅಂದರೆ ಮುಗಿತಲ್ವ ನೋಡಿ. ಕೆಳಗಿನ ಹಿಂದೆ ಮುಂಚೆ ನೋಡುವ ಎಲ್ಲ ಜೋತ್ ಬಿದ್ದಿದೆ, ಇದು ಹಸಿ ಎಲೆ ಬಂದಿದೆ. ಓಕೆ, ಈ ಮರ ಹೆಂಗಿತ್ತು ಸರ್ ಇದು? ಇದು ಕಂಪ್ಲೀಟ್ ಡಲ್ ಆಗಿದೆ, ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತದಪ್ಪ. ಸುಳಿ ಎಲ್ಲ ಹೊಸ ಸುಳಿ ಬರ್ತೈತಪ್ಪ. ಮುಂಚೆ ನೋಡುವಾಗ ಹೆಂಗಿತ್ತು ನೋಡಿ? ಅದು ಮುಂಚೆಲ್ಲ ಕೆಂಪಾಯಿ ಬಾಡಿ ಸಾವು ಪರಿಸ್ಥಿತಿ ತೆಗಿದಿತ್ತು ನೋಡಿ. ನೋಡುವಾಗ ಇದಕ್ಕೆ ಹಾಕಿದ್ದಾರೆ, ಫುಲ್ ಒಣಗಿದೆ ಇದರಲ್ಲಿ ನೋಡಿ. ಹಸಿ ಎಲೆ ಅದ್ಭುತವಾಗಿ ಬಂದಿದೆ. ಇದು ಮಾತ್ರ ಅಲ್ಲ ನೋಡಿ, ಇಲ್ಲಿ ಕಾಳು ಮೆಣಸು ಹಾಕಿದ್ದಾರೆ,
ಕಾಳುಮೆಣಸು ಕುಡಿ. ಈ ಕಾಳುಮೆಣಸು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್, ಹೌದು. ಅದ್ಭುತವಾಗಿ ಬಂದಿದೆ. ಇದೆಷ್ಟು 1 ತಿಂಗಳಲ್ಲಿ ಈ ಕಾಳುಮೆಣಸು ನೋಡುವಾಗ, ಅದಕ್ಕೆ ಕೊಟ್ಟಿರೋದು ಕಾಳುಮೆಣಸು ನೋಡುವಾಗ ಏನು ಅನ್ಸುತ್ತೆ ಸರ್ ನಿಮ್ಗೆ ಗಿಡ? ಕಾಳುಮೆಣಸು ನಮ್ಗೆ ಇನ್ನೂ ಅದ್ರ ಬಗ್ಗೆ ನಾನು ಮಾಹಿತಿ ಕಲೆ ಹಾಕಲಿಲ್ಲ. ನೆಕ್ಸ್ಟ್ ನೋಡಿ. ಅದ್ರ ಜೊತೆಯಲ್ಲಿ ಬಂದಿರೋದು ಹಸ್ರಾಗಿ ಬಂದಿದೆ, ಓಪನ್ ಆಗಿ. ನಾವು ಫಾಲೋ ಮಾಡ್ತಾ ಇತ್ತು ಈಗ. ಓಕೆ ಓಕೆ. ಆಗಿ ಸರ್ ತಾವು ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ರೈತರು, ಬಡ ರೈತರಿದ್ದಾರೆ, ರೋಗಗ್ರಸ್ತ ತೋಟ ಸಿಕ್ಕಾಪಟ್ಟೆ ಇದೆ. ಈ ಸ್ವದೇಶಿ ಗೊಬ್ಬರದ ಬಗ್ಗೆ ಸರಿ ಏನ್ ಅನ್ಸುತ್ತೆ 1 ತಿಂಗಳಲ್ಲಿ ಓವರ್ ಆಲ್ ಆಗಿ? ಒಂದು ನಂಬುದಂದ್ರೆ, ನೀವು ಪ್ರತಿನಿಧಿಗಳು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಅದು ತಪ್ಪು ಒಪ್ಪನ್ನು ಹೇಳ್ತೀರಿ. ಇದನ್ನು ನಾನು ಲೈಕ್ ಮಾಡ್ತೇನೆ. ನಾವು ಪೇಪರ್, ಟಿವಿ, ಯೂಟ್ಯೂಬ್ ಮತ್ತೊಂದು ಚಾನಲ್ ನೋಡಿ ಅವ್ರು ಹೇಳೋದು ಮಾತ್ರ ಇದು 2 ಸೈಡ್ ಡಿಸ್ಕಷನ್. ಹೌದೌದು. 1 ಸೈಡ್ ಡಿಸ್ಕಷನ್. ನೀವು ಯಾವ್ದೋ ಒಂದು ಊರಿಗೋ ಯಾವ್ದೋ ಒಂದು ಜಮೀನಿಗೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತೀರಿ, ಅಲ್ಲಿಗೆ ಅಲ್ಲಿ ಎಫೆಕ್ಟ್ ಅದು ಇಲ್ಲಿ ಎಫೆಕ್ಟ್ ಆಗೋದಿಲ್ಲ. ಇದು ನೀವು ಸ್ಪಾಟಿಗೆ ಬಂದು ಮುಖಾಮುಖಿ ಭೇಟಿ ಮಾಡಿ ಅದನ್ನು ಫಾಲೋ ಅಪ್ ಮಾಡಿ ಹೇಳ್ತೀರಿ ಕಾಣ, ಇದು ಖುಷಿ. ಓಕೆ. ಮತ್ತೆ ಆ ಗಿಡದಲ್ಲಿ ಬಂದಿರುವಂತ ಫಲ ನಿಮ್ಗೆ ಹೆಂಗ ಅನ್ಸುತ್ತೆ? ಆ ರಿಸಲ್ಟ್ ಇಂಪ್ರೂವ್ ಆಗ್ಬೋದು. ಯಾಕೋಯ್ತು ನಾವು ನಿರಾಶಾದಾಯಕರಾದ್ದು. ಹೌದೌದು. ಯಾಕೋದ್ರೆ ಗೊಬ್ಬರ ಕೊಟ್ಟು ಎಲ್ಲ ಕೊಟ್ಟಿತ್ತು, ನೀರು ಕೊಟ್ಟಿದ್ದು, ಏನು ಎಲ್ಲ ಕೊಟ್ಟಿತ್ತು, ಆದ್ರೂ ಇಲ್ಲ. ನಮ್ಗೆ ಅದೊಂದು ಏನು ಪ್ರಾಬ್ಲಮ್ ಅನ್ನೋದು ವಿಜ್ಞಾನಿಗಳ ಅದು ಹಾಕಿ ಇದು ಹಾಕಿ ಅಂತ ಹೇಳ್ತಾರೆ ಬಿಟ್ರೆ ಇಲ್ಲಿವರೆಗೆ ಏನಾದ್ರು ರಿಸಲ್ಟ್ ಬಂದಿತ್ತಾ? ರಿಸಲ್ಟ್ ಬಂದಿಲ್ಲ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುದಿಲ್ಲ. ಅವ್ರು ಹೇಳೋದಿಲ್ಲ ಬರ್ಕೊಂಡು ಹೂ ಒಂದೇ ಹಾಕೋದು, ಇಷ್ಟು ದುಡ್ಡು ಕೊಡೋದು ಸುರು. ಆ ರಿಸಲ್ಟ್ ಬೇಕು, ಅದ್ರ ಬಗ್ಗೆ ಒಂದು ಚರ್ಚೆ ಬೇಕು. ಹೌದೌದು. ಅದು ಸತ್ಯಾಂಶ ಇತ್ತ ಸುಳ್ಳಾಂಶ ಇತ್ತ ಅಂದ್ರೆ ಅದು ಗೊತ್ತಾಗ್ಬೇಕು. ಇದು ಗೊತ್ತಾದ್ರೆ ಜನರಿಗೆ ನಂಬಿಕೆ ಬರ್ತದೆ. ಈಗ ಅಂಗಡಿ ಇದು ತಗೊಂಡ್ಬಂದು ನಾವ್ ಇಲ್ಲಿ ಹಾಕಿ ಅಂತ ಹಾಕಿದ್ರೆ ದುಡ್ಡು ಖರ್ಚಾಯ್ತು, ರಿಸಲ್ಟ್ ಬಂದಿದ್ದು ನಾವೇನ್ ಮಾಡುತ್ತೆ, ನಾವು ತಯಾರಿ ಮಾಡುದಲ್ಲ, ಏನ್ ಮಾಡ ಅಷ್ಟ ಮುಗಿದೋಯ್ತು. ಹೌದು. ಈಗ ನಿಮ್ಗೆ ಬದುಕೋದಿಲ್ಲ ಆಸೆ ಬಿಟ್ಟಂತ ಗಿಡ ಎಷ್ಟು ರೆಡಿ ಆಗಿದೆ ನಿಮ್ ಪ್ರಕಾರ? ಒಂದು 1000 ಗಿಡದಾಗ ಒಂದು 25-30 ರೆಡಿ ಆಗಿದೆ. ದೊಡ್ಡ ವಿಷಯ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.